ಮಕ್ಕಳು ನೋಡ್ತಿರ್ತಾರೆ ಬ್ಲಾಗ್ಸ್, ಏನು ಅನ್ಕೊಂತಾರೆ ಗೈಸ್ ಅರ್ಜುನ್ಗೆ ಇದು ಗಿಫ್ಟು. ತುಜೆ ಪ್ಯಾರ್ ಹೇ ಅವ್ನು ನೀನು ಹೇಳಿದ ಮಾತು ಸೀರಿಯಸ್ ಆಗಿ ತಗೊಂಡ, ಸುಮ್ಮನೆ ಓಡೋಣ ಪಿಕಪ್ ಏನಂದ್ರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಿರ್ಗಾ ಮಾಲ್ ಆಫ್ ಏಷ್ಯಾ, ಅದು ಸೇಮ್ ರೀಸನ್ ಲಾಸ್ಟ್ ಟೈಮ್ ಥರ, ಇವನ್ ಶಾಪಿಂಗ್. ಓಕೆ, ಯಾವಾಗಲೂ ಏನೋ ಹೊಸ ಬಟ್ಟೆ. ಬರ್ಡೇ ಶಾಪಿಂಗಿಗೂ ನಾರ್ಮಲ್ ಶಾಪಿಂಗಿಗೂ ಡಿಫ್ರೆನ್ಸ್ ಇದೆ. ಸರಿ, ಬೇಸಿಕ್ಲಿ ಅವ್ನು ಬರ್ಡೇ ಶಾಪಿಂಗಿಗೆ ಬಂದಿದ್ದಾನಂತೆ. ಬಟ್ ಯಾವಾಗಲೂ ಲೈಕ್ ಅವ್ನಿಗೆ ಬಟ್ಟೆ ತೊಗೊಳೋದಂದರೆ, ನನಗೆ ಆ್ಯಕ್ಚುಲಿ ಗಿಫ್ಟ್ ಮಾಡಬೇಕಂದ್ರೆ ಲೈಕ್ ಏನು ಗಿಫ್ಟ್ ಮಾಡಬೇಕಂತ ಗೊತ್ತಾಗೋದೇ ಇಲ್ಲ. ಬಿಕಾಸ್ ಅವ್ನು ಯಾವಾಗಲೂ ಅವನ ಹತ್ರ ಅಷ್ಟು ಬಟ್ಟೆಗಳು ಇದೆ. ಪರ್ಫ್ಯೂಮ್ಸ್ ಅಂದರೆ ಕೇಳಲೇಬೇಡಿ, ಲೈಕ್ ತುಂಬ ಚೆನ್ನಾಗಿರೋದಿದೆ. ಆ್ಯಂಡ್ ವಾಚ್ಗಳು ಇದೆ. ಲೈಕ್ ಏನು ಕೊಡಬೇಕಂತ ಗೊತ್ತೇ ಆಗಲ್ಲ ನನಗೆ. ಅದು ಅವ್ನು ಮಾಡ್ಕೊಂಬಿಡ್ತಾನೆ. ಆಮೇಲೆ ಯಾವಾಗ ಮಾಡ್ಕೊತಾನೆ ನನಗೂ ಗೊತ್ತಿಲ್ಲ, ಬಟ್ ಮಾಡ್ಕೊತಾನೆ ಸುಮ್ಮನೆ. ಅದನ್ನು ನಾನು ಹಾಳು ಮಾಡಿಬಿಟ್ರೆ ಅವ್ನಿಗೇನೂ ಮಾಡೋಕ್ಕಿರಲ್ಲ ಅಂತ ಅದು ಪಾಪ ಬಿಟ್ಕೊಡ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಏನೋ ಅಂತ ಇದ್ದಲ್ಲ ಮಾಡ್ತಾರೆ ಗೈಸ್, ಅದು ಕೆಲವು ಸತಿ ಅಟೆನ್ಷನ್ ಜಾಸ್ತಿ ಸಿಗಿದಾಗ ಫ್ಲೋ ಅಲ್ಲಿ ಮರ್ತೋಗ್ಬಿಡುತ್ತೆ. ನನಗೆ ಅಟೆನ್ಷನ್ ಸಿಗುತ್ತಾ? ನನ್ನ ಕಮೆಂಟ್ ಸೆಕ್ಷನಲ್ಲಿ ಇವನ್ ಬಗ್ಗೆ ಕೇಳ್ತೀರಾ ನೀವು? 10 ಜನ ನೋಡಿದ್ರು ಗೈಸ್, ನನ್ನ ಕಮೆಂಟ್ ಸೆಕ್ಷನಲ್ಲಿ ಇವನ್ ಬಗ್ಗೆ ಕೇಳ್ತೀರಾ ನನಗೆ? ಅವ್ನು ಲಾಗ್ ಯಾಕೆ ಮಾಡಲ್ಲ ಅಂತ ಹೇಳೋ. ಏನು ಮಾಡ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ. ನಾವು ಗೊತ್ತಲ್ಲ, ಸ್ಟಾರ್ಟ್ ಮಾಡಿದ್ರೆ 15 ದಿವಸ ಕಂಟಿನ್ಯೂಸು, ಆಮೇಲೆ ನೆಕ್ಸ್ಟ್ 15 ಡೇಸ್ ಬ್ರೇಕು, ಹಾಲಿಡೇಸ್ ಥರ ಬಂದ್ಬಿಟ್ಟು ಹಿಂಗೆ ಹೋಗ್ತೀನಿ. ನಾನು ಕಾರ್ತಿಕ್ ಆದಿ ಎಲ್ಲ ಜನರಲಿ ಲೊಕೇಶನ್ ಶೇರ್ ಮಾಡ್ಕೊತೀವಿ, ಆಯಿತಾ? ಸೊ ಅದಕ್ಕೆ ನಾವು ಲೊಕೇಶನ್ ನೋಡಿಬಿಟ್ಟು ಆದಿನೂ ಮಾಲ್ ಆಫ್ ಏಷ್ಯಾನಲ್ಲಿ ಇದ್ದಾನಂತ ನೋಡಿದ್ವಿ. ಅದಕ್ಕೆ ಅವ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇವನು ಲೊಕೇಶನ್ ಶೇರ್ ಮಾಡ್ತಾ ಇದ್ದಾನಂತ ಅದು ಬೋರ್ ಆಗ್ತಾ ಇರೋವಾಗೆಲ್ಲ ನೋಡ್ತಾ ಇರ್ತಾನೆ. ನಮಸ್ಕಾರ. ಸೊ ನೋಡಿ, ಗರ್ಲ್ ಫ್ರೆಂಡಿಗೆ ಏನಾದರೂ ಗಿಫ್ಟ್ ಮಾಡಬೇಕಂದ್ರೆ ಕರೆಕ್ಟಾಗಿ ಹುಡುಕ್ತಾರೆ. ತುಜೆ ಪ್ಯಾರ್ ಹೇ ಸರಿ, ಆಮೇಲೆ ನೋಡೋಣ ಏನು ಕೊಡ್ಸ್ತದೆ. ಪ್ಲೀಸ್, ಇವ್ನು ನೋಡಿ ಹುಡುಗಿ ಥರ ಶಾಪ್ ಮಾಡ್ತಾನೆ. ಎಲ್ಲೋದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ನಿಗೆ. ಅರ್ಜುನ್ಗೆ ಇದು ಗಿಫ್ಟು. ನಂಗೆ ಫಿಟ್ ಆಗುತ್ತಾ ಅದು? ಫಸ್ಟ್ ಓಡಿಸೋದು. ಆ್ಯಕ್ಚುಲಿ ಟೆಕ್ನಿಕಲಿ ಅವ್ನು ಫಿಟ್ ಆಗೋದು, ಅದು ನನಗಲ್ಲ. ಇಲ್ಲಿ ಕಾರ್ತಿಕ್ಗೆ ನಾನು ಚೂಸ್ ಮಾಡಲ್ಲ. ಕಾರ್ತಿಕ್ಗೆ ಇಲ್ಲಿ ಬಿಕಿನಿ ಸೆಕ್ಷನ್ ಇಲ್ಲ ನಿಮಗೆ? ಅಂಕಲ್ ಮುಂದೆ ಏನು ಮಾತಾಡ್ತಾ ಇದೆಯಾ? ಅಯ್ಯೋ, ಇರೋದು ಮುಂದೆ ಮಕ್ಕಳು ನೋಡ್ತಿರ್ತಾರೆ ಬ್ಲಾಗ್ಸ್, ಏನು ಅನ್ಕೊಂತಾರೆ. ಓಕೆ, ಯೋಚನೆ ಮಾಡಿ. 2 ಪೀಸ್ ಸರಿ ಬನ್ನಿ. ಇವನು ಯಾವಾಗ ಏನು ಸೆಲೆಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಓಕೆ ಕಾರ್ತಿಕ್, ಆ್ಯಕ್ಚುಲಿ ಕ್ಯಾನ್ ಯು ಟ್ರೈ ದಿಸ್? ಇದು ಫಿಟ್ ಆಗುತ್ತೆ ನನಗೆ. ಚೆನ್ನಾಗಿದೆ, ಟ್ರೈ ಮಾಡು. ನಂಗೆ ಓವರ್ ಸೈಜ್ ಇಷ್ಟ. ಟ್ರೈ ಮಾಡು. ನಂಗೆ ಓವರ್ ಸೈಜ್ ಇಷ್ಟ ಆಗಲ್ಲ. ಅವ್ನಿಗೆ ಗಿಫ್ಟ್ ಮಾಡೋದು ತುಂಬ ಕಷ್ಟ ಅಂತ ನಾನು ಹೇಳಿದೆ. ಶಾರ್ಟ್ಸ್ ಕೊಡಿಸ್ತೀನಿ ನಿನಗೆ, ಸೊ ಶಾರ್ಟ್ಸ್ ಹಾಕೋ. ಯಾವತ್ತೂ ನೀನು ಶಾರ್ಟ್ಸ್ ಹಾಕೊಳ್ಳಲ್ಲ ಅಂತ. ಬಟ್ ಅವನು ಹೇಳೋ, ಯಾಕೆ ಶಾರ್ಟ್ಸ್ ಹಾಕೊಳ್ಳಲ್ಲ? ನನಗೆ ನನ್ನ ಹೇರಿ ಲೆಗ್ಸ್ನ ತೋರಿಸ್ಕೊಂಡು ಇಡೀ ಪ್ರಪಂಚಕ್ಕೆ ಓಡಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ವ್ಯಾಕ್ಸ್ ಮಾಡಿಸ್ಕೊ. ಸರಿ, ಏನು ತಗೋತಾರಂತ ಆಮೇಲೆ ತೋರಿಸ್ತೀನಿ. 4 ಶಾಪ್ ಹೋಗಿದ್ದೀವಿ. ಇವಾಗ ತಿರ್ಗಾ ವಾಪಸ್ ದಾರಾಗೆ ಬಂದಿದ್ದೀವಿ. ತಿರ್ಗಾ ಇವನು ನೋಡಿ ಅಣ್ಣ. ಇಲ್ಲ, ನಾನು ನೋಡಿದೆ, ನನಗೆ ಸಿಗ್ತಾ ಇಲ್ಲ. ಸೊ ವಾಪಸ್ ಬಂದಮೇಲೆ ಸೋಲ್ಡ್ ಔಟ್ ಆಗಿರುತ್ತೆ ಮಚ್ಚ, ಬಿಡು. ಓಕೆ, ಇದು ನಾನು ಹೇಳ್ದಂಗೆ ಕೇಳು. ಶಾರ್ಟ್ಸು ಇಲ್ಲಾಂದರೆ ಕಾರ್ಡ್ ಸೆಟ್ ತೊಗೊಂಬಿಡು. ಏನು ನಿಕ್ಕರ್ ಹಾಕೊಂಡು ಓಡಾಡ್ತೀನಿ ಬಿಡು. ಅದೇ ಮಾಡ್ತೀನಿ, ಖುಷಿನಾ? ಕಾರ್ತಿಕ್ಗೆ ಇದು ತೋರಿಸ್ಬಿಟ್ಟು ಕೇಳೋಣ ಅವ್ನ ರಿಯಾಕ್ಷನ್ ಹೆಂಗಿದೆ ಅಂತ. ಗೈಸ್, ಇವಾಗ ಇದನ್ನ ಅರ್ಜುನ್ಗೆ ಹಾಕ್ಸ್ಬಿಟ್ಟು ರಿಯಾಕ್ಷನ್ ನೋಡೋಣ. ನಿಂಗೆ ನನಗೆ ಗೊತ್ತು, ನೀನು ಹಾಕೊಂಡು ನೋಡು. ನೀನು ಹಾಕೊಂಡು ನಿನಗೆ ರಿಯಾಕ್ಷನ್ ನಿನಗೆ ಇಷ್ಟ ಆದರೆ, ನಿನಗೆ ಮತ್ತೆ ನಿನ್ನ ವ್ಯೂವರ್ಸ್ಗೆ ರಿಯಾಕ್ಷನ್ ಇಷ್ಟ ಆದರೆ ಹಾಕೊಂತೀನಿ. ಏನೋ ಅದು ಶಾರ್ಟ್ಸ್ ಲಂಡನ್ನೇ ಜುರಾಸಿಕ್ ಪಾರ್ಕ್ ಮಚ್ಚ. ತಗೋ, ಲಂಡನ್ ಇಸ್ ಲಿವ್ ಲಂಡನ್ ಮಚ್ಚ. ಬಾಯ್ ಲೋಗಣ. ಕಲೆಕ್ಟ್ ಮಚ್ಚ, ಅಲ್ಲೂ ಡಿಸ್ಕೌಂಟ್ ಸಿಗುತ್ತೋ? ನಾನು ಕಲೆಕ್ಟಿವಲ್ಲಿ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನಮಗೆ ಅಫೋರ್ಡೆಬಲ್ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ವರ್ಸಾಚೆ ನೋಡಿದ ತಕ್ಷಣ ಪುಲಾಮ ವಾಪಸ್. ಇವನು ಎಲ್ಲಿ ಹೋಗಿ ಬಂದ್ರೂ ಒಂದು ಕಡೆ ವಾಪಸ್ ಬರ್ತಾನೆ. ಅದು ಯೂನಿಕ್ಲು. ಇಲ್ಲಾಂದ್ರೆ ಏನಾದರೂ ತೊಗೊಳ್ಳೋ ಪ್ಲಾನೇ ಇಲ್ವಾ? ಕ್ಲೋಸಾ? ಒಂದು ಲಕ್ಕೆ ಚೆನ್ನಾಗಿಲ್ಲ. ಇವತ್ತು ಫುಲ್ ಡೇ ಸುತ್ತಾಡಿದ್ದಾನೆ ಆ್ಯಂಡ್ ಏನೂ ತೊಗೊಂಡಿಲ್ಲ. ಇಲ್ಲೇ ವಾಕಿಂಗ್ ಮಾಡಿಸ್ತಾ ಇದ್ದಾನೆ ಆ್ಯಂಡ್ ಕಾರ್ಡಿಯೋ ಮಾಡಿಸ್ತಾ ಇದ್ದಾನೆ ನೋಡಿ. ಆಯಿತು ಬನ್ನಿ.
ಮನೆಗೆ ಹೋಗೋಣ ಇವಾಗ, ಏನು ಮಾಡೋಕ್ಕಾಗಲ್ಲ. ಏ ಬ್ಲಾಗರ್ ಪ್ರಮೋಷನ್ ಕರೆಗಾ ये ನೀನು ಹೇಳಿದ ಮಾತು ಸೀರಿಯಸ್ ಆಗಿ ತಗೊಂಡ, ಸುಮ್ಮನೆ ಓಡೋಣ ಪಿಕಪ್ ಏನಂದ್ರು ಬ್ರೋ ಐ ಆಮ್ ಟೆಲಿಂಗ್ ಪ್ರಮೋಷನಿಗೆ, ಐ ಆಮ್ ಟೆಲಿಂಗ್ ಅವ್ರಿಗೆ ಬಿಟ್ಬಿಡಿ ಪ್ರಮೋಷನ್. ಮಿಸ್ಗೈಡ್ ಮಾಡ್ತಾ ಇದೆಯೋ ಏನು ಬಿಸ್ಕೆಟ್ ಮಾಡ್ತಾ ಸೀರಿಯಸ್ ಆಗಿ ತಗೊಂಡು ಅವ್ನು ಯಾರನ್ನೋ ಕೇಳಕ್ ಹೋದ. ಕೇಳಕ್ಕೆ ಹೋಗ್ಲು, ಪ್ರಮೋಷನ್ ಮಾಡು, ಡಿಸ್ಕೌಂಟ್ ಆದರೂ ಕೊಡ್ತಾರೆ. ನಾನು ಯಾವತ್ತಾದ್ರೂ ನನ್ನ ಸ್ಟೇಷನ್ಗೆ ಹೋದ್ರೆ ನಿನ್ನಿಂದಾನೆ ಕಂಬಿ ಎಣಿಸ್ತಾನೆ, ಒಂದಲ್ಲ ಒಂದು ದಿವಸ ಕಂಬಿ ಎಣಿಸ್ತಾನೆ ನನ್ನ ಜೊತೆ ಆಚೆ ಹೋದ್ರೆ. ನಾನು ಕಮ್ಮಿ ಹೇಳ್ತಾರಲ್ಲ, ಆಚೆಯಿಂದ ಎಣಿಸ್ತೀನಿ, ನೀನು ಹೊರಗಡೆಯಿಂದ ಎಣಿಸೋ. ವಿಸಿಟಿಂಗಿಗೆ ಬರ್ತೀನಿ. ನಾನು ಇಂಟರ್ಫಿಯರ್ ಆಗಿರಲ್ಲ. ಇವನು ಯಾವಾಗಲೂ ಹಿಂಗೆ ಆಗೋದು ಗೈಸ್. ಏನು ಇಮ್ಯಾಜಿನ್ ಏನಾದರೂ ಪ್ರಾಬ್ಲಮ್ ಆದರೆ ಇವನು ಆ್ಯಕ್ಚುಲಿ ಏನೂ ಮಾಡಿರಲ್ಲ, ಬಟ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದೇ ಮಾತಾಡಿರ್ತೀನಿ ಅವ್ನು ಬುಗಾಟಿಗೆ ಹೇಳಕ್ಕೆ ಹೋಗಕ್ಕ ನೀ ಬರೀ ಅಲ್ಲೇ ಬುಗಾಟಿ ಇದೆ ಬಾ. ನಿಮಗೆ ಯಾವುದೋ ಚಪ್ಪಲಿ ಇಷ್ಟಲ್ಲ ಹೋಗು. ಹಾಂ ನಿಮಗೆ ಚಪ್ಪಲಿ ಇಷ್ಟ ಆ್ಯಕ್ಚುಲಿ ಚೆನ್ನಾಗಿತ್ತು ಅದು, ಅದೇ ತಗೋಬಾ ಬ್ರೋ. ನಿನ್ನ ಚಪ್ಪಲಿ ಎಲ್ಲ ಅಷ್ಟೇ ಇದೆ, ಹೋಗ್ಬಿಟ್ಟು ಬರ್ಕಿನ್ ಸ್ಟಾಕ್ ನೋಡಿ, ಬರ್ಕಿನ್ ಸ್ಟಾಕ್ ಹಾಕಿದ್ಯಾ, ಆಮೇಲೆ ಅಲ್ಲಿ ಹೋಗಲ್ಲ ಅಂತ. ಚಪ್ಪಲಿಗೆ 8,000 ಖರ್ಚು ಮಾಡೋವನು 12,000 ಖರ್ಚು ಮಾಡಲ್ವಾ? ಇದು 12. ಹಾಂ ಇದು 8,000 ಚಪ್ಪಲಿಗೆ ಖರ್ಚು ಮಾಡ್ತೀಯ, 12,000 ಆಯಿಲ್ ಅದು ಏನೋ ಆಯಿಲ್. ಲೆದರ್. ಓಕೆ ಸರಿ ಬನ್ನಿ, ಇವಾಗ ಮ್ಯಾಗ್ನೋಲಿಯಾ ಬೇಕ್ರಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಮ್ಯಾಗ್ನೋಲಿಯಾ ಬೇಕ್ರಿನಲ್ಲಿ ಹೆಂಗಿದೆ ಅಂತ ಟ್ರೈ ಮಾಡೋಣ ಗೈಸ್. ನಾವು ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದು ಇದು ತೊಗೊಂಡಿದ್ದೀವಿ. ಸೊ ಇದೇನೋ ಬೆಸ್ಟ್ ಸೆಲ್ಲಿಂಗ್ ಅಂತೆ. ಓಪನ್ ಇಟ್. ಓಕೆ ನಾನೇ ಮಾಡ್ತೀನಿ, ಓಪನ್ ಮಾಡು ತನ್ನಿ. ಸೊ ಇದೇನೋ ಹಿಂಗೆ ಬಂದಿದೆ, ಇದು ಕಾರ್ತಿಕ್ ಹೇಳ್ದ ಬೆಸ್ಟ್ ಸೆಲ್ಲಿಂಗ್ ಅಂತ. ಸೊ ನೋಡೋಣ ಹೆಂಗಿದೆ ಅಂತ. ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ. ಏನು ಅಷ್ಟೊಂದು ನಂಗೆ ಯಾವಾಗಲೂ ಚಾಕ್ಲೇಟ್ ಇಷ್ಟ. ಸೊ ಐ ಆಮ್ ಮೋರ್ ಪಾರ್ಷಲ್ ಟು ಚಾಕ್ಲೇಟ್. ಹಾಂ ಹೇಳು. ಕಾಂತಿ ಸ್ವೀಟ್ಸಲ್ಲಿ ಕಾಂತಿ ಸ್ವೀಟ್ಸ್ ಮತ್ತೆ ಅದೇ ಟೇಸ್ಟ್ ಗುರು ಸ್ವೀಟ್ದು. ನೀನು ಕಾಂತಿ ಸ್ವೀಟ್ ಹೋಗು. ಇಟ್ಸ್ ಲೈಕ್ ಓವರ್ ಪ್ರೈಸ್ಡ್ ಆಗಿ ಏನೋ ಮಾಡ್ತಾರಲ್ಲ ಹಂಗಿದೆ. ಇದು ನಿಂದ ತಾನೇ ಸ್ಪೂನು. ಆಯ್ತಾಯ್ತಾಯ್ತು, ಏನೋ ತಿನ್ನೋಣ ಬಿಡು. ನಾನು ಕಾರ್ ಓಡಿಸ್ತಾನಂತ ತೊಗೊಂಡಿರೋನು ಅಲ್ಲಿ ಕೀ ಬಿಟ್ಟು ಹೋಗಿದ್ದಾನೆ. ಸೊ ಕೀ ಇಲ್ಲದೆ ನನ್ನ ಕಾರ್ ಸ್ಟಾರ್ಟ್ ಆಗಲ್ಲ. ಇವಾಗ ಕೀಗೆ ಓದಾಡ್ತಾ ಇದ್ದಾರೆ ನೋಡಿ. ತಗೋ, ಇಬ್ರು ಒಬ್ಬೊಬ್ರು ವ್ಲಾಗ್ಸಿಗೆ ಹಾಯ್ ಅಂತಾರೆ. ಮತ್ತೆ ಇಬ್ರು ಒಬ್ಬೊಬ್ರು ವ್ಲಾಗ್ಸಿಗೆ ಹಾಯ್ ಅಂತಾರೆ. ಇವನು ಎಷ್ಟು ಆವಳಿ ಕೊಡ್ತಾನಂದ್ರೆ, ಫಸ್ಟ್ ಫೋನಿಗೆ ಆವಳಿ ಕೊಟ್ಟ, ಅಲ್ಲಿ ಫೋನ್ ಬಿಸಾಕ್ತಾನಂತ. ಇಲ್ಲಿ ಕೀ ಇಲ್ಲ ಅಂತ ಆವಳಿ ಕೊಡ್ತಾ ಇದ್ದಾನೆ. ಮುಂದೆ ಓಡಿಸ್ಕೊಂಡು ಹೋಗ್ತಾನೆ. ನೀನು ಜಾಗಿಂಗ್ ಮಾಡ್ಲಾ ಕಾರ್ ಪಕ್ಕ? ಇದು ಅವಾಗ ಒಂದು ಟ್ರೆಂಡ್ ಆಗಿತ್ತು ಗೊತ್ತಾ? ಏನು ಹುಡುಗಿರ ಜೊತೆ ಮಾಡೋದು, ನನ್ನ ಜೊತೆ ಅಲ್ಲ. ಸೊ ಗೈಸ್ ಇವಾಗ ಕಾರ್ತಿಕ್ ರೆಡಿಯಾಗಿ ನನ್ನ ಮನೆಗೆ ಹೋಗಿ ನಾನು ರೆಡಿಯಾಗಿ ಬಂದ್ವಿ. ಇವಾಗ ಎಲ್ಲೋಗ್ತಾ ಇದೀವಿ? ಮೇ ಬಿ ಒರಾಯಿನ್. ಯಾಕೆ? ನಿನಗೆ ಬಟ್ಟೆ ತರಕ್ಕೆ. ನನ್ಗೆ ಬಟ್ಟೆ ತರಕ? ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಅವ್ನು ಬಟ್ಟೆ ತರಕ್ಕೆ ಹೋಗ್ತಾ ಇದೀವಿ ತಿರ್ಗಾ. ಬಟ್ಟೆ ತರಕಲ್ಲ, ಒಂದು ಶರ್ಟ್ ತರಕ್ಕೆ ಬ್ರೋ. ಒಂದೇ ಒಂದು ಶರ್ಟು ಈ ಸತಿ ಆದರೂ ಸಿಗುತ್ತಾ ನೋಡೋಣ. ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ನಾನು ಒಂದು ಬಟ್ಟೆನೂ ತೊಗೊಂಡೆ. ಸೊ ಈ ಸತಿ ತೊಗೋತಾ ಇದ್ದೀನಿ ಅಷ್ಟೇ, ಒಂದೇ ಒಂದು ಶರ್ಟ್ ತೊಗೊಂಡೆ. ಪೂರ್ ಬಾಯ್ಸ್. ಅವ್ನು ಮಧ್ಯ ಫುಲ್ ಇಯರಲ್ಲಿ ಹೋಗ್ಬಿಟ್ಟು ಸರ್ಸರಿಗೆ ಶಾಪ್ ಮಾಡ್ತಾನೆ. ಇವಾಗ ಬರ್ಡೇಗೆ ಒಂದೇ ಶರ್ಟ್ ತೊಗೊಂಡು ಪೂರ್ ಬಾಯ್ಸ್ ಅಂತಾನೆ. ಗೈಸ್ ನಾವು ರೇರ್ ರ್ಯಾಬಿಟಿಗೆ ಹೋದ್ವಿ, ಆಮೇಲೆ ಅದಾದ್ಮೇಲೆ ಟಾಕೋ ಬೆಲ್ಲಿಗೆ ಹೋದ್ವಿ. ಬಟ್ ರೇರ್ ರ್ಯಾಬಿಟಿಗೆ ಹೋದಾಗ ಅಲ್ಲೊಂದು ಟಿ ಶರ್ಟ್ ಸಿಕ್ತು. ಶರ್ಟ್ ಸಿಕ್ತು. ಬಟ್ ಅವನು ತುಂಬ ಸಣ್ಣಕ್ಕಿದ್ದಾನೆ, ಅದಕ್ಕೆ ಎಸ್ಸು ಅವನಿಗೆ ಇನ್ನೂ ಎಕ್ಸೆಸ್ ಬೇಕು. ಅದು ಒಂಥರ ಫಿಟ್ ದೊಡ್ಡದಾಗಿತ್ತು, ರೆಗ್ಯುಲರ್ ಫಿಟ್ ಥರ ಇತ್ತು. ಸೊ ಅದು ಫಿಟ್ಟಿಂಗ್ ಇಲ್ಲ. ಆ್ಯಂಡ್ ನನಗೆ ಫಿಟ್ಟಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ರೆಗ್ಯುಲರ್ ಫಿಟ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಐ ಮೀನ್ ಹಾಕ್ಬೋದು, ಬಟ್ ನಾನು ಪ್ರಿಫರ್ ಮಾಡಲ್ಲ. ಸೊ ಬನ್ನಿ ಒರೈನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಅವ್ನಿಗೇನಾದರೂ ಸಿಗುತ್ತಾ ಇಲ್ವಾ ಅಂತ. ಯುನಿಕ್ಲೋಗೆ ಬಂದಿದ್ವಿ, ಅವತ್ತು ಕ್ಲೋಸ್ ಆಗಿತ್ತು. ಸೊ ಇವತ್ತು ತಿರ್ಗಾ ಯುನಿಕ್ಲೋ ಒರೈನಲ್ಲಿ ಟ್ರೈ ಮಾಡಿದ್ವಿ. ಅಣ್ಣನಿಗೆ ಏನೋ ಸಿಕ್ತು ಫೈನಲಿ. ಇನ್ನೂ ಕನ್ಫರ್ಮ್ ಆಗಿಲ್ಲ, ಏನೋ ಸಿಕ್ತು, ಅಟ್ಲೀಸ್ಟ್ ಟ್ರೈ ಮಾಡೋಕ್ಕೆ ಏನೋ ಸಿಕ್ತು. ಅವತ್ತಿಂದ ಇದು ಸಿಕ್ಕಿರಲಿಲ್ಲ. ಸೊ ಅವ್ನು ಟ್ರೈ ಮಾಡಿ ಬರಲಿ, ನೋಡೋಣ ಹೆಂಗೆ ಬರುತ್ತಂತ. ಏನೋ ಪಿಕ್ ಮಾಡ್ದ, ಚೆಕ್ ಮಾಡೋ. ಮಚ್ಚ ತೋರಿಸು. 100% ಲೆನಿನ್ ಶರ್ಟ್. ನೈಸ್. ಫಸ್ಟ್ ನಂದು ಇವನು ಫೈನಲಿ ಪಿಕ್ ಮಾಡಿದ್ದಕ್ಕೆ ನಂಗೆ ಖುಷಿ ಆಗ್ತಾಯಿದೆ. ಸೊ ಒಂದು ಪಿಕ್ ಮಾಡಿಬಿಟ್ಟು ಇವನಿಗೆ ಅಷ್ಟಿಷ್ಟ ಆಯ್ತು ಅಂತ ಇನ್ನೊಂದು ಏನೋ ತೊಗೊತಾನಂತೆ.
ಸೊ ಗೈಸ್ ಫೈನಲಿ ಮುಗೀತು ಇವನ್ ಶಾಪಿಂಗು. ಯುನಿಕ್ಲೋನಲ್ಲೇ ಅವ್ನಿಗೆ 2 ಶರ್ಟ್ ಸಿಕ್ತು ಆ್ಯಂಡ್ ಅಣ್ಣ ಫುಲ್ ಖುಷಿ ಇವಾಗ. ಹಿಂಗೊಂದು ನನಗೆ ಆ್ಯಕ್ಚುಲಿ ಓಕೆ ನನ್ನ ಕಲರ್ ಹೇಳಲ್ಲ, ಬಟ್ ಅದೇ ನನಗೆ ಬೇಕಿರೋ ಥರನೇ ಕರೆಕ್ಟಾಗಿ ಸಿಕ್ತು. ಆ್ಯಂಡ್ ಅದೇ ಪ್ಯಾಟರ್ನಲ್ಲಿ ಇನ್ನೊಂದು ಕಲರ್ ತೊಗೊಂಡೆ, ಅದು ಬ್ಲ್ಯಾಕ್ ಕಲರು. ಸೊ ಒಟ್ಟಲ್ಲಿ ಸ್ಯಾಟಿಸ್ಫೈಡ್ ಗೈಸ್. ಲಾಸ್ಟ್ ಟೈಮ್ ಯುನಿಕ್ಲೋ ಅಲ್ಲೇ ಬೇಕಿತ್ತಂತ ಹುಡುಕಿ ಕ್ಲೋಸ್ ಆಗಿಬಿಟ್ಟಿತ್ತು, ಬಟ್ ಅವರೇನಲ್ಲಿ ಹೆಂಗೋ ಸಿಕ್ತಪ್ಪ, ಸಮಾಧಾನ. ನಾವು ಇವಾಗ ನಂಗೆ ಹಸುವಾಗ್ತಾಯಿತ್ತು ಬೇಸಿಕ್ಲಿ, ಸೊ ಒಂದು ಬರ್ಗರ್ ತಿನ್ನೋಣ ಅಂತ ಬಂದೆ ಇವನ ಜೊತೆ. ಆಮೇಲೆ ಆದಿ ತನ್ನಿನೂ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಒಂದು ಬರ್ಗರ್ ತಿನ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ನಾನು ಕಾರ್ತಿಕ್ ಮಾತಾಡ್ತಾ ಅಷ್ಟು ಇನ್ವಾಲ್ವ್ ಆಗಿದ್ವಿ ದಟ್ ಮೆಗ್ಡಿ ಕ್ಲೋಸೇ ಆಗೋಯ್ತು. ಸೊ ಈಗ ಬರ್ಗರ್ ಕಿಂಗಿಗೆ ಹೋಗ್ತಾ ಇದ್ದೀವಿ. ಬರ್ಗರ್ ಕಿಂಗ್ ಈ ಬ್ರಾಂಚ್ ಅಂತೂ ಲೈಕ್ ಇಲ್ ಬಿ ಓಪನ್ ಟಿಲ್ 2, ಯಾವಾಗಲೂ ಓಪನ್ ಇರುತ್ತೆ. ನಾನು ನೋಡಿದಾಗೆಲ್ಲ ರಾತ್ರಿಗಂತೂ ಓಪನ್ ಇರುತ್ತೆ. ಸೊ ಬರ್ಗರ್ ಕಿಂಗ್ ಹೋಗ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಮನೆ. ನಾವು ಇವಾಗ ಕಾರ್ತಿಕಿಗೆ ಡ್ರಾಪ್ ಮಾಡೋಕ್ಕೆ ಬಂದ್ವಿ. ಬರ್ಗರ್ ಎಲ್ಲ ತಿನ್ಕೊಂಡು ಆಮೇಲೆ ನೀವು ಯಾವಾಗ ನನ್ನ ಜೊತೆ ಇರೋನೋ ಬಾಯಿ ಅನ್ನೋಕ್ಕೆ ಬೇಜಾರಾಗುತ್ತೆ. ಏನು ಲವ್ವು ಹೇಳು ಬಾಯ್ ಅಂತ. ಬಾಯ್ ಅರ್ಜುನ್. ದಟ್ಸ್ ಮೋರ್ ಲೈಕ್ ಇಟ್. ಸೊ ಗೈಸ್ ಆಮೇಲೆ ಓಕೆ. ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಅಯ್ಯೋ ಹೆಂಗೋ ಎಂಡ್ ಮಾಡಲಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅರ್ಜುನ್ ಎ ಭಾರ್ಗವ್ ವ್ಲಾಗ್ಸ್. ಸೊ ನೆಕ್ಸ್ಟು ಇದೇ ಥರ ಇನ್ನೂ ಕಾಂಟೆಂಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ಅಷ್ಟೇ. ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ. ಸರಿ ಬಾಯ್, ಟಾಟಾ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.